ಈ ರಾಜ್ಯದ ಒಂದು ಹೆಣ್ಮಗಳಾಗಿ ನಾನು ಒಂದು ಬಹಳ ಮುಖ್ಯವಾದ ವಿಚಾರ ಮಾತನಾಡಕ್ಕೆ ಹೋಗ್ತೀನಿ. ಅವರು ಕೂಡ ನಾಯಕರು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನೋ ಅವರು ಕೂಡ ಇವತ್ತು ಪ್ರತಿಕ್ರಿಯೆ ನೀಡಿದ್ರು. ಆದರೆ ಅದ್ರ ಮೇಲೂ ನಾನು ಸ್ವಲ್ಪ ಮಾತಾಡ್ತೀನಿ. ಮೊದಲನೇದಾಗಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ HD ಕುಮಾರಸ್ವಾಮಿ ಅವರು ತುಮಕೂರಲ್ಲಿ ಒಂದು ರ್ಯಾಲಿಯಲ್ಲಿ ಏನು ಮಾತನಾಡಿದ್ದಾರೆ ಅಂತ ತಾವೆಲ್ಲ ನೋಡಿದ್ದೀರಾ, ತಾವೆಲ್ಲ ಮಾಧ್ಯಮಗಳ ಮುಂದೆ ತಂದಿಟ್ಟಿದ್ದೀರಾ. ಬಹಳಷ್ಟು ಏನಂತೀನಿ, ನಮ್ಮ ನಾಯಕರಾಗಿರ್ಬೋದು ಅಥವಾ ಸರ್ವೇ ಸಾಮಾನ್ಯ ಜನರಾಗೂ ಆಗಿರ್ಬೋದು ಕೂಡ ಅವರು ಕೂಡ ಅದ್ರ ಬಗ್ಗೆ ಮಾತನಾಡಿದ್ದಾರೆ. ಸ್ಪಷ್ಟನೆಗೋಸ್ಕರ ಕುಮಾರಸ್ವಾಮಿ ಅವ್ರು ಹೇಳಿದ್ದೇನೆಂದ್ರೆ, ಈ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳಿಂದ ಹೆಣ್ಮಕ್ಳು ತಾಯಂದಿರು ದಾರಿ ತಪ್ಪಿದ್ದಾರೆ ಅಂತ. ಮೊದಲನೇದಾಗಿ ನಾವು ಗ್ರಾಮೀಣ ಪ್ರದೇಶದಿಂದ ಬರೋದು, ನಮ್ದು ಒಂದು ಸಣ್ಣ ಊರು ಮನುಷ್ಯನಹಳ್ಳಿ ಅಂತ. ಅಲ್ಲಿ ಯಾರು ದಾರಿ ತಪ್ಪಿದ್ದಾರೆ ಅಂತ ಮಾತು ಬಂದಾಗ ಆ ಉದ್ದೇಶ ಏನು, ಅದರ ಅರ್ಥ ಏನು ಅಂತ ಬಹಳಷ್ಟು ಜನ ಕರ್ನಾಟಕದಲ್ಲೂ ಗೊತ್ತು. ಯಾವ ಉದ್ದೇಶದಿಂದ ಮಾತಾಡಿದರೆ, ಯಾವ ರೀತಿ ಮಾತನಾಡಿದ್ದಾರೆ ಅಂತ ಎಲ್ಲರೂ ನೋಡಿದ್ದಾರೆ. ಆ ರೀತಿ ಮಾತಾಡೋದು ನಮ್ಮ ರಾಜ್ಯ ಮಾತ್ರ ಅಲ್ಲ, ನಮ್ಮ ರಾಷ್ಟ್ರದ ಹೆಣ್ಮಕ್ಳಿಗೆ ಅವ್ರ ಅಸ್ತಿತ್ವಕ್ಕೆ ಧಕ್ಕೆ ತರುವಂಥ ಮಾತುಗಳು, ಅವಮಾನ ಮತ್ತು ಅಪಮಾನ ಮಾಡುವಂಥ ಮಾತುಗಳಂತ ನಮ್ಮ ನಾಯಕರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವು ಕೂಡ ಇನ್ನೊಂದು ಬಾರಿ ಮುಂದೆ ಬಂದು ಅದನ್ನು ನಾವು ರಿಎನ್ಫೋರ್ಸ್ ಮಾಡ್ತಾ ಇದ್ದೀವಿ ಇವತ್ತು. ಆದರೆ ಇದು ಮೊದಲನೇ ಬಾರಿ ಅಲ್ಲ, ತಮ್ಗೆಲ್ಲರಿಗೂ ಗೊತ್ತು. ಆಮೇಲೆ ನಾನು ಮಾಧ್ಯಮಕ್ಕೆ ನಾನು ಅಪ್ರಿಷಿಯೇಟ್ ಮಾಡಲೇಬೇಕು. ತಾವೆಲ್ಲರೂ ಕೂಡ ಬಹಳಷ್ಟು ಈ ಮಾಹಿತಿನ ತಂದು ಜನರಿಗೆ ತೋರಿಸಿದ್ದೀರ. ಯಾವುದೋ ಒಂದು ರೈತ ಮಹಿಳೆ ಬಂದು, ನೀವು ಮರಿಬಾರ್ದು, ಅವ್ರ ಪಕ್ಷದ ಚಿಹ್ನೆ ತೆನೆ ಹೊತ್ತ ಮಹಿಳೆ ಅಂತ. ಯಾವುದೋ ಒಂದು ರೈತ ಮಹಿಳೆ ಬಂದೇನೋ ಕೇಳಿದಾಗ ಎಲ್ಲಿ ಮಲಗಿದ್ದೆ ಇಷ್ಟು ವರ್ಷ ಅಂತ ಕೇಳೋದು. ಎರಡನೇದು ತಾವೆಲ್ಲ ನೋಡಿದಿರ, 2019ನೇ ಚುನಾವಣೆ ನಮ್ಮ ಕ್ಷೇತ್ರ ಕೂಡ ಮಂಡ್ಯಕ್ಕೆ ಬರೋದು. ಆ 2019ನೇ ಮಂಡ್ಯದಲ್ಲಿ ನಡೆದಿದ್ದ ಚುನಾವಣೆಯಲ್ಲಿ ಅವಾಗ ಅಭ್ಯರ್ಥಿ ಯಾರಾಗಿದ್ರು ತಮ್ಗೆಲ್ಲರಿಗೂ ಗೊತ್ತು. ಆ ಅಭ್ಯರ್ಥಿ ಮೇಲೆ ಅವ್ರು ಮಾತ್ರ ಅಲ್ಲ, ಅವರು ಬ್ರದರ್ ಆಗಿರ್ಬೋದು, ಅವ್ರ ಪಕ್ಷದ ನಾಯಕರಾಗಿರ್ಬೋದು, ಇವತ್ತು ಸಿಸ್ಟರು ಬ್ರದರ್ ಅಂತ ಮಾತಾಡ್ಕೊಂಡು ಓಡಾಡ್ತಾ ಇದ್ದಾರೆ. ಸ್ವಾಭಿಮಾನ ಎಲ್ಲೋಯ್ತೋ ಗೊತ್ತಿಲ್ಲ, ಆದರೆ ಅವ್ರ ಬಗ್ಗೆ ಏನು ಮಾತನಾಡಿದರೆ, ಯಾರೇನಂದ್ರು ಅಂತ ತಾವೆಲ್ಲರೂ ನೋಡಿದ್ದೀರ. ಅವರು ಸಂಸದರಾದ್ಮೇಲೆ ಅವ್ರ ಮೇಲೆ ಕುಮಾರಸ್ವಾಮಿ ಅವ್ರು ಇನ್ನೇನು ಮಾತಾಡಿದ್ರು ಅಂತ ಕೂಡ ನೋಡಿದ್ದೀರ. ಆ ಅಣೆಕಟ್ಟೋದ KRS ವಿಷಯ ಬಂದಾಗ ಮೊದಲನೇದಾಗಿ ನಾವು ಹೇಳ್ತಾ ಇರೋದೇನೆಂದ್ರೆ, ಕುಮಾರಸ್ವಾಮಿ ಅವರು ಜವಾಬ್ದಾರಿಯುತವಾದ ಸ್ಥಾನದಲ್ಲಿದ್ದರು. ಇವಾಗಲೂ ಕೂಡ ಶಾಸಕರಾಗಿದ್ದಾರೆ, ಇವಾಗಲೂ ಕೂಡ ನಮ್ಮ ಮಂಡ್ಯದಲ್ಲಿ ಅವರು ಅಭ್ಯರ್ಥಿ ಕೂಡ ಆಗಿದ್ದಾರೆ. ಅವರು ಪ್ರಜಾಪ್ರಭುತ್ವದಲ್ಲಿ ಚುನಾಯಿತ ಅಭ್ಯರ್ಥಿ, ಚುನಾಯಿತ ಪ್ರತಿನಿಧಿಯಾಗಿ ಈ ರೀತಿ ಮಾತನಾಡೋದು ಬಹಳ ಬಹಳ ಅಸಹ್ಯ ಅನ್ಸುತ್ತೆ. ನಮ್ಮ ಎಲ್ಲ ಹೆಣ್ಮಕ್ಳಿಗೆ ಅವಮಾನ ಮಾಡೋದು. ಇವತ್ತು ನೀವೇ ನೋಡಿದ್ದೀರ, ಆ ಒಂದು ಸಣ್ಣ ಹುಡುಗ ಅವನ ಎಕ್ಸಾಮ್ ರಿಸಲ್ಟಲ್ಲಿ ಒಳ್ಳೆ ಮಾರ್ಕ್ಸ್ ಬಂದಾಗ ಮಾಧ್ಯಮದ ಮುಂದೆ ಏನು ಹೇಳ್ದ ಅಂತ. ಇವತ್ತು ಗ್ಯಾರಂಟಿಗಳಿರೋದು ಬೆಲೆ ಏರಿಕೆ ಆಗಿರಲಿ ಅಥವಾ ಬಡಸ್ತನ ಆಗಿರಲಿ ಅಥವಾ ನಿರುದ್ಯೋಗದಿಂದ ನಮ್ಮ ರಾಜ್ಯ ಜನನ ಕಾಪಾಡಕ್ಕೆ, ಅದನ್ನ ಈ ರೀತಿ ಇವತ್ತು ಇದು ಮಾತಾಡಿದರೆ, ಅವತ್ತೇನಂದ್ರು, ಅಯ್ಯೋ ಹೆಣ್ಮಕ್ಳು ಅಡುಗೆ ಮಾಡೋಕ್ಕೆ ಇರಲ್ಲ, ಬಸ್ ಹತ್ಕೊಂಡು ಹೋಗ್ತಾವ್ರೆ ಎಲ್ಲ ಕಡೆ ಅಂತಂದ್ರು. ಈ ಗ್ಯಾರಂಟಿಗಳಿಂದ ಅವ್ರಿಗಾಗಿರೋಂಥ ಲಾಸ್, ಯಾಕಂದರೆ ಕಿಂಗ್ ಮೇಕರ್ ಅಂತ ಎಲ್ಲ ಕಡೆ ಹೇಳ್ಕೊಂಡು ಅವರೇ ಓಡಾಡ್ತಾರೆ. ಅವ್ರಿಗಾಗಿದಂಥ ಚುನಾವಣೆಯಲ್ಲಿ ಹಿನ್ನೆಲೆ ಏನಿತ್ತು ಅದನ್ನು ಅವ್ರು ಇನ್ನೂ ಸಹಿಸ್ಕೊಳಕ್ಕಾಗಿಲ್ಲ. ಅದಕ್ಕೆ ಅದನ್ನು ಪುನಃ ಬೇರೆ ರೀತಿ ಬೇರೆ ರೂಪಗಳಲ್ಲಿ ಮಾತನಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಗೊತ್ತು ಈ ಗ್ಯಾರಂಟಿ ಯೋಜನೆಯಿಂದ ಎಷ್ಟು ಜನಕ್ಕೆ ಅನುಕೂಲ ಆಗ್ತಾ ಇದೆ ಅಂತ. ಮೊದಲನೇದಾಗಿ ಅನ್ನಭಾಗ್ಯ ಆಗಿರ್ಬೋದು, ಅದ್ರ ಬಗ್ಗೆ ಮಾತನಾಡ್ತೀನಿ. ಅವ್ರ ಪ್ರೆಸ್ ಮೀಟಲ್ಲಿ ಏನೇನು ಮಾತನಾಡಿದ್ರು ಅಂತ. ಅನ್ನಭಾಗ್ಯ ಆಗಿರ್ಬೋದು, ಬಡ ಕುಟುಂಬಗಳಿಗೆ ಕೇಂದ್ರ ಸರ್ಕಾರ ಕೊಡಲ್ಲ ಅನ್ನ, FCIಯಿಂದ ನಾವು ಅಕ್ಕಿ ಕೊಡಲ್ಲ ಅಂದರೂ ಕೂಡ ನಾವು ಅದನ್ನು ಜಾರಿಗೆ ತರಲೇಬೇಕು ಅಂತ ನಾವು ಪ್ರಾಮಾಣಿಕವಾಗಿ ನಾವೇನು ಮಾಡಿದ್ವಿ ಅಂತ ತಾವು ನೋಡಿದ್ದೀವಿ. ಎರಡನೇದಾಗಿ ಗೃಹಲಕ್ಷ್ಮಿ ಯೋಜನೆ ಪ್ರತಿಯೊಬ್ಬರಿಗೂ ಗೊತ್ತು. ಅಥವಾ ಮನೆ ಹೆಣ್ಮಕ್ಳನ್ನೇ ಕೇಳಿ ಅಥವಾ ಮನೇಲಿ ಯಾರಿರ್ತಾರೋ ಅವರನ್ನೇ ಕೇಳಿ, ಬೆಲೆ ಏರಿಕೆ ಯಾವ ಮಟ್ಟಕ್ಕೆ ಏರಿದೆ ಇವತ್ತು ಅಂತ. ಗ್ಯಾಸ್ ಬೆಲೆ ಆಗಿರ್ಬೋದು, ನಿನ್ನೆ ಉಜ್ವಲ ಅಂತ ಬಹಳಷ್ಟು ಮಾತನಾಡಿದ್ರಲ್ಲ, ಗ್ಯಾಸ್ ಬೆಲೆ ಅವತ್ತೇನಿತ್ತು ಇವತ್ತೇನಿದೆ ಅಂತ ಎಲ್ಲರಿಗೂ ಗೊತ್ತು. ಮೂರನೇದು ನಿರುದ್ಯೋಗ, 2 ಕೋಟಿ ಕೆಲಸ ಕೊಡ್ತೀನಿ ಅಂತೆಲ್ಲ ಮಾತಾಡಿದ್ರು. ಅವ್ರು ಇವಾಗ ಮೈತ್ರಿ ಮಾಡ್ಕೊಂಡಿದ್ದಾರಲ್ಲ ಆ ಪಕ್ಷದವರು.
2 ಕೋಟಿ ಉದ್ಯೋಗ ಅಲ್ಲ, ಅವ್ರ ಸಂಕಲ್ಪ ಪತ್ರದಲ್ಲೂ ಒಂದೇ ಬಾರಿ ಅದು ಉದ್ಯೋಗದ ಬಗ್ಗೆ ಮಾತನಾಡಿರೋದು. 2 ಕೋಟಿ ಉದ್ಯೋಗ ಅಲ್ಲ, ನಿರುದ್ಯೋಗ ಹೆಚ್ಚಾಗ್ತಾ ಇದೆ ಎಲ್ಲ ಕಡೆ. ಅದರಿಂದ ಕಾಪಾಡಬೇಕಂತ ನಾವು ಯುವ ನಿಧಿ ತಂದು ಕೊಟ್ವಿ. ಯಾಕಂದರೆ ಬಡ ಮಕ್ಕಳಿಗೆ, ಆ ತಂದೆ ತಾಯಿಗಳಿಗೆ ತೊಂದರೆ ಆಗಬಾರ್ದು ಅಂತ ಅವ್ರನ್ನ ರಕ್ಷಿಸೋಕ್ಕೆ, ಅವ್ರಿಗೊಂದು ಸಹಕಾರ ನೀಡೋಕ್ಕೆ ಯುವ ನಿಧಿ ತಂದು ಕೊಟ್ವಿ. ಕೊನೆಯದಾಗಿ ನಾವು ಬರೋದು ಒಂದು ಹಳ್ಳಿಯಿಂದ, ಒಂದು ಗ್ರಾಮೀಣ ತಾಲೂಕು. ಈ ಗೃಹಲಕ್ಷ್ಮಿ ಮತ್ತು ಶಕ್ತಿಯಿಂದ, ಉದಾಹರಣೆಗೆ ನಮ್ಮ ಊರಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಗೃಹಲಕ್ಷ್ಮಿಯ ಮೊದಲನೇ ದುಡ್ಡು ಬಂದಾಗ ಮುಂದಿನ ತಿಂಗಳಿಂದ ನಾವು ಏನಂತೀನಿ ಕಾಪಾಡ್ಕೋತೀವಿ, ಸೀರೆ ಕೊಂಡ್ಕೊಂಡ್ರು. ಬಸ್ ಸ್ಟ್ಯಾಂಡಿಗೆ ಹೋದ್ರು. ಒಂದು ದಿವಸ ನಾನೇ ನೋಡಿದ್ದೀನಿ ನಮ್ಮೂರಲ್ಲಿ KR ನಗರ ಬಸ್ ಸ್ಟ್ಯಾಂಡಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಚೆನ್ನಾಗಿ ಸೀರೆ ಹಾಕೊಂಡು ಒಂದು ಬುಟ್ಟಿ ಇಟ್ಕೊಂಡು ಎಲ್ಲಿ ಹೋಗ್ತಾ ಇದ್ದೀರಾ? ಆ ಹೆಣ್ಮಕ್ಳು ಅಂದರು, ಅಕ್ಕ ಈ ಸತಿ ಬಸ್ ಹೆಂಗಿದ್ರು ಫ್ರೀ ಐತೆ, ನಾವುಗಳು ನಂಜನಗೂಡು ಕಡೆಗೆ ಹೋಗ್ತಾ ಇದೀವಕ್ಕ ಅಂತ. ಆ ಹೆಣ್ಮಕ್ಳು ಮುಖದಲ್ಲಿ ಆ ಖುಷಿ. ಬರೀ ನಂಜನಗೂಡ್ಗೆ ಹೋಗಿ ಬರೋದಲ್ಲ, ನಮ್ಮ ಭಾಗದಲ್ಲಿ ಎಷ್ಟೋ ಜನ ಗಾರ್ಮೆಂಟ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾರೆ, ಎಷ್ಟೋ ಜನ ಹೂವ ಕಟ್ಟಿ ಬಸ್ಸಲ್ಲಿ ಹತ್ಕೊಂಡು ಹೋಗಿ ಮಾರ್ಕೆಟಲ್ಲಿ ಮಾರಾಟ ಮಾಡ್ತಾ ಇರ್ತಾರೆ. ಆ ಹೆಣ್ಮಕ್ಳು ದಾರಿ ತಪ್ಪಿದಾರ ಕುಮಾರಸ್ವಾಮಿ ಅವರೇ? ಎಷ್ಟೋ ಜನಕ್ಕೆ ನೀವೇ ನೋಡಿದಿರ ಉದಾಹರಣೆಗಳು. ಮನೆಯಲ್ಲಿ ದುಡಿಯುವಂಥ ಗಂಡ್ಮಕ್ಳು ಕಳ್ಕೊಂಡ್ರು ಕೂಡ ಆ 2,000ದಿಂದ ಎಷ್ಟು ಜನ ಮನೆ ನಡೆಸ್ತಾ ಇದ್ದಾರೆ ಅಂತ, ಎಷ್ಟು ಜನ ಹೆಣ್ಮಕ್ಳಿಗೆ ಅವಕಾಶ ಆಗ್ತಾ ಇದೆ ಇದರಿಂದ ಅಂತ. ನೀವುಗಳು ಅದನ್ನೆಲ್ಲ ನೋಡಲ್ಲ. ನೀವು ಗ್ರಾಮೀಣ ಪ್ರದೇಶದ್ದು, ನಾವು ರೈತರು, ಮಣ್ಣಿನ ಮಕ್ಕಳಂತ ಬಹಳಷ್ಟು ಮಾತಾಡ್ತೀರ. ಆದರೆ ನಿಜಾಂಶ ಗೊತ್ತು. ತಾವು ಎಲ್ಲಿ ಕೂತ್ಕೊಂಡು ರಾಜಕೀಯ ಮಾಡಿದ್ದೀರಾ, ಆದರೆ ಜನದಲ್ಲಿ ನೀವು ಗ್ರೌಂಡಲ್ಲಿ ಹೋಗಿ ನೋಡಿದ್ದೀರಾ ಇಲ್ವಾ ಅಂತ ಇದ್ರೊಳಗೆ ಗೊತ್ತಾಗತ್ತೆ. ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳಿಂದ ಹೆಣ್ಮಕ್ಳ ರಕ್ಷೆಗೆ ನಾವು ಮುಂದಾಗಿದ್ದೀವಿ, ಹೆಣ್ಮಕ್ಳ ಸಬಲೀಕರಣಕ್ಕೆ ನಾವು ಮುಂದಾಗಿದ್ದೀವಿ. ಇವತ್ತು ದಾರಿ ತಪ್ಪಿದ ಯಾರಾದರೂ ಇದ್ದರೆ, ಉದಾಹರಣೆಗೆ 2011ರಲ್ಲೇ ನಿರ್ಮಲಾ ಸೀತಾರಾಮನ್ ಅವಾಗ ವಕ್ತಾರರು ಅವ್ರೇನಂದಿದ್ರು, ಕುಮಾರಸ್ವಾಮಿ ಮತ್ತು ಅವ್ರ ಕುಟುಂಬ 1500 ಕೋಟಿ ಅಷ್ಟು ಆಸ್ತಿ ಮಾಡಿದೆ. ಎರಡನೇದು ಯಾರು ಯಡಿಯೂರಪ್ಪನವ್ರು ಅಂದರು, KMF ಅಲ್ಲಿ ನಡೆದಿರೋ ಅಂಥ ಭ್ರಷ್ಟಾಚಾರ ಯಾರ ಕುಟುಂಬದಿಂದ ಇದೆ, ಅವ್ರು ಮೈತ್ರಿ ಮಾಡ್ಕೊಂಡಿದ್ರಲ್ಲ ಆ ಕುಟುಂಬಸ್ಥರು ಹೊಳೆನರಸೀಪುರದಲ್ಲೇ, ನಮ್ಮ ಪಕ್ಕದಲ್ಲೇ ಇರೋದು, ಹಾಸನದ ಭಾಗದಲ್ಲಿ ಆ ದೊಡ್ಡ KMF ಐತಲ್ಲ ಆ ಕಡೆನೇ ಇರೋದು, ಅದರ ಬಗ್ಗೆ ಮಾತನಾಡಿದ್ರು. ಯಡಿಯೂರಪ್ಪನವ್ರು ಇವತ್ತು ನಮ್ಮ ಮೈತ್ರಿ, ನಮ್ಮ ಅಣ್ಣ, ನಮ್ಮ ಮಾರ್ಗದರ್ಶಕರು ಅಂತೆಲ್ಲ ಮಾತಾಡ್ತಾರಲ್ಲ, ವಿಧಾನಸೌಧದಲ್ಲಿ ಏನಂದಿದ್ರು, ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರಂಥ ಅವಕಾಶವಾದಿ ರಾಜಕಾರಣಿಗಳು ಬೇರೆ ಯಾರೂ ಇಲ್ಲ ಅಂತ. ಆಮೇಲೆ ಈ ಕಡೆ ನೋಡೋಣ, ಕಣ್ಣೀರು ಹಾಕ್ಕೊಂಡು ನಾನು CM ಆಗಿದ್ದೆ, ನನ್ನ ನಿಲ್ಲಿಸ್ಬಿಟ್ರು ನಾವು ಯಾವತ್ತೂ ಅವ್ರ ಜೊತೆ ಹೋಗಲ್ಲ. ಅವ್ರೇನಾರೋ ಪ್ರಧಾನ ಮಂತ್ರಿ ಆದರೆ, BJP ಬಗ್ಗೆ ಮಾತಾಡ್ತಾ, ಅವ್ರೇನಾರೋ ಪ್ರಧಾನ ಮಂತ್ರಿ ಆದರೆ ನಾವುಗಳು ರಾಜಕೀಯನೇ ಬಿಟ್ಟು ಹೊಟ್ಟೋಗ್ತೀವಿ ಅಂತೆಲ್ಲ ಮಾತಾಡಿದವರು ದಾರಿ ತಪ್ಪಿವಾಗ ಏನಾಗಿದೆ, ಅವ್ರಿಗೆ ಅವ್ರು ಮೈತ್ರಿ ಮಾಡ್ಕೊಂಡಿದ್ದಾರೆ ಜಾತ್ಯತೀತ ಅಂತ ಹೆಸರಿಗೋಸ್ಕರ. ಆದರೆ ಅವ್ರು ಯಾವ ರೀತಿ ರಾಜಕೀಯ ಮಾಡ್ತಾ ಇದ್ದಾರೆ ಅಂದರೆ, JDS DNA ಇವಾಗ BJP DNA ಆಗೋಗಿದೆ. ಕಾಂಗ್ರೆಸ್ ಪಕ್ಷ ನಾವು ದೇಶದಲ್ಲಿ ನಾವು ಅಧಿಕಾರಕ್ಕೆ ಬಂದಾಗ ನಾವು ಏನು ಕೊಡ್ತೀವಿ ಅಂತ ನಮ್ಮ ಸಂಕಲ್ಪ ಪತ್ರ ಅಲ್ಲ, ನಮ್ಮ ಮ್ಯಾನಿಫೆಸ್ಟೋಲಿ ನಾವು ಯಾವ ರೀತಿ ನ್ಯಾಯ ಒದಗಿಸ್ಕೊಡ್ತೀವಿ ಅಂತ ಅದನ್ನು ಮಾತನಾಡಿದ್ದೀವಿ. BJP ಅವ್ರ ಪ್ರಣಾಳಿಕೆ ನೋಡಿದರೆ ತಮಗೂ ಗೊತ್ತು. ನಿನ್ನೆ ಮೈಸೂರು ನಮ್ಮ ಸ್ವಂತ ಜಿಲ್ಲೆಯಲ್ಲಿ ನಡೆದಾಗ ಹೆಣ್ಮಕ್ಕಳ ಸಬಲೀಕರಣಕ್ಕೆ ನಿಂತಿರುವಂಥ ಪ್ರಧಾನಮಂತ್ರಿಯವ್ರ ಬಗ್ಗೆ ಮಾತಾಡಿದಾಗ ಆ ಫ್ರೇಮಲ್ಲಿ ಪಕ್ಕದಲ್ಲೇ ಕುಮಾರಸ್ವಾಮಿ ಅವರು ಬೇಟಿ ಬಚಾವ್ ಬೇಟಿ ಪಡಾವ್ ನಾರಿ ಸಮ್ಮಾನ್ ಅಂತ ಅಷ್ಟೆಲ್ಲ ಮಾತಾಡ್ತಾರಲ್ಲ, ಪ್ರಧಾನಮಂತ್ರಿ ಅವ್ರು ಏನಾದರೂ ಮಾತನಾಡಿದ್ರ ಕುಮಾರಸ್ವಾಮಿ ಅವರ ಹೇಳಿಕೆ ಬಗ್ಗೆ? ಇಲ್ಲ. ಮೌನವಾಗಿ ಮೋದಿ ಅವ್ರು ಬಂದರು, ಮೌನವಾಗಿ ಡಿಸ್ಟ್ರಾಕ್ಟ್ ಮಾಡಿ ಮೌನವಾಗಿ ಮಂಗಳೂರಿಗೆ ಹೋದರು. ಅದೇ ಆಗಿದ್ದು ನಿನ್ನೆ. ಕೊನೆಯದಾಗಿ ಕಾಂಗ್ರೆಸ್ ಪಕ್ಷದವರು ನಾವು ಉಗ್ರವಾದಂಥ ಹೋರಾಟ ಮಾಡೇ ಮಾಡ್ತೀವಿ. ಯಾಕಂದರೆ ಇದು ಒಂದು ಫಲಾನುಭವಿಗಳಿರೋದು ಬರೀ ಕಾಂಗ್ರೆಸ್ ಪಕ್ಷದ ಫಲಾನುಭವಿಗಳಲ್ಲ, ಎಷ್ಟು ಕೋಟಿ ಹೆಣ್ಮಕ್ಳಿಗೆ ನಮ್ಮ ಗ್ಯಾರಂಟಿಗಳಿಂದ ಅವರೆಲ್ಲ ಫಲಾನುಭವಿಗಳಾಗೋರೆ. ಅವ್ರೇನು ಗ್ಯಾರಂಟಿನ ಕಾಂಗ್ರೆಸ್ಸಿಗೆ ವೋಟ್ ಹಾಕ್ತಾರೆ ಅಂತ? JDS ಅವ್ರು ಎಷ್ಟು ಜನ ಕಾರ್ಯಕರ್ತರು ಫಲಾನುಭವಿಗಳು, BJP ಅವ್ರು ಎಷ್ಟು ಜನ ಕಾರ್ಯಕರ್ತರು ಫಲಾನುಭವಿಗಳು. ಅವ್ರವ್ರ ಸರ್ಕಾರದಿಂದ 15 ಲಕ್ಷ ಬಂದಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ನಾವು ಪಕ್ಷಾತೀತವಾಗಿ ಯಾರಿಗೆ ಅರ್ಹತೆ ಇದೋ ಅವ್ರನ್ನ ಫಲಾನುಭವಿಗಳಾಗಿ ನಾವು ಅವ್ರಿಗೆ ಈ ಗ್ಯಾರಂಟಿ ಯೋಜನೆನ ಕೊಟ್ಟಿದ್ದೀವಿ. ನಾವು ಹೋರಾಟ ಮಾಡ್ತಾ ಇರೋದು ಕರ್ನಾಟಕದ ಮಹಿಳೆಯರ ಪರ, ಯಾವ್ದು ಒಂದು ಪಕ್ಷಕ್ಕೆ ಸೀಮಿತವಂತ
ನಾವು ಹೇಳಕ್ಕೆ ಹೋಗಲ್ಲ. ನಮ್ಮ ನಾಯಕರು ನಿರ್ಧಾರ ಮಾಡಿದರೆ ನಾವು ಪ್ರತಿ ಜಿಲ್ಲೆಯಲ್ಲಿ ಹಾಗೂ ತಾಲೂಕಲ್ಲಿ ಹೆಣ್ಮಕ್ಕಳ ಅಸ್ತಿತ್ವದ ಪ್ರಶ್ನೆ ಇದು, ಅದಕ್ಕೋಸ್ಕರ ನಾವು ಹೋರಾಟ ಮಾಡೇ ಮಾಡ್ತೀವಿ ಅಂತ ನಾವು ಕೇಳೋದು. ಕೊನೆಯದಾಗಿ ನಾನು ಅವರ ಮಾಧ್ಯಮಗೋಷ್ಠಿ ಬಗ್ಗೆ ಮಾತನಾಡ್ತೀನಿ. ಕೊನೆಯದಾಗಿ ಈ ನಾವು ಸುವೋಮೋಟೋ ಕಾಗ್ನಿಸೆನ್ಸ್ ತಗೊಂಡು ಸ್ಟೇಟಲ್ಲಿ ವಿಮೆನ್ಸ್ ಕಮಿಷನ್ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. EC ಮತ್ತು ನಾವು ಪೊಲೀಸ್ ಆ್ಯಕ್ಷನ್ ತೊಗೋಬೇಕಾಗಿರೋದು ನಾವು ತೊಗೋತೀವಿ. ಆದರೆ ನಾವು ಕೇಳ್ತಾ ಇರೋದು ಇದು, ಈ ನ್ಯಾಷನಲ್ ಕಮಿಷನ್ ಫಾರ್ ವಿಮೆನ್ ಅಂತ ಒಂದು ಆರ್ಗನೈಸೇಷನ್, ಅವರು ಯಾವಾಗ ಆ್ಯಕ್ಟಿವ್ ಆಗ್ತಾರೆ ಅಂದರೆ ಯಾರ ರಾಜ್ಯದಲ್ಲಿ ವಿರೋಧ ಪಕ್ಷದ ಸರ್ಕಾರಗಳು ನಡೀತಾ ಇದ್ದಾವೋ ಅವಾಗ ಬಹಳಷ್ಟು ಆ್ಯಕ್ಟಿವ್ ಆಗ್ತದೆ. ಉದಾಹರಣೆಗೆ ವೆಸ್ಟ್ ಬೆಂಗಾಲಲ್ಲಿ ಏನೋ ಘಟನೆ ನಡೀತು ಅಂತ NCW ಚೀಫ್ ಅವರು ಅಲ್ಲೇ ಹೋಗಿ ಏನಂತೀನಿ ಕೂತ್ಕೊಂಡು ಬಹಳ ಅನ್ಯಾಯ ಆಗಿದೆ, ನಾನು ಈ ಹೆಣ್ಮಕ್ಳನ್ನ ರಕ್ಷಿಸ್ತೀನಿ ಅಂತೆಲ್ಲ ಮಾತನಾಡಿದ್ರು. ಇದೇ NCW ಚೀಫ್ ಅವರು ಹಾತ್ರಸ್ಸು ಉನ್ನಾವ್ ಕಟುವಾ ಅಂತ ಘಟನೆಗಳು ನಡೆದಾಗ ಮೌನ, ಒಂದು ಮಾತು ಬರಲಿಲ್ಲ. ನಾವು ಕೇಳ್ತಾ ಇರೋದಿಷ್ಟೆ, ನೀವು ಪಕ್ಷಾತೀತವಾಗಿ ತಾವು ಜವಾಬ್ದಾರಿಯುತವಾದಂಥ ಸ್ಥಾನಮಾನದಲ್ಲಿದ್ದೀರಾ, ತಾವು ಕೂಡ ಒಂದು ಸುವೋಮೋಟೋ ಏನಂತೀರಿ ಒಂದು ಕೇಸ್ ರಿಜಿಸ್ಟರ್ ಮಾಡಿ ಆ್ಯಕ್ಷನ್ ತಗೊಳ್ಳೇಬೇಕು. ಲೀಗಲ್ ಪ್ರಾವಿಷನ್ಸ್ ಯಾವುದಿದೆ ಅಂತ ಬಹಳಷ್ಟು ನಮ್ಮ ನಾಯಕರು ಸ್ಪಷ್ಟವಾಗಿ ಹೇಳಿದ್ದಾರೆ. ಉಗ್ರಪ್ಪನವರು ನಿನ್ನೆ ಮಾತನಾಡಿದರೆ, ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಅದಕ್ಕೆ ಸೇರಿಸ್ಕೊಂಡು ನಾವು ಕೂಡ ಪ್ರತಿಭಟನೆ ಮಾಡೇ ಮಾಡ್ತೀವಿ. ಇವತ್ತು ಕುಮಾರಸ್ವಾಮಿ ಅವರು ಏನು ಮಾತನಾಡಿರಂತೆ ತಾವೆಲ್ಲ ಕವರ್ ಕೂಡ ಮಾಡಿದ್ರಿ. ಬೆಳಗ್ಗೆ ನಾನು ನೋಡ್ತಾ ಇದ್ದೆ ಕುಮಾರಸ್ವಾಮಿ ಅವ್ರ ಮಾಧ್ಯಮಗೋಷ್ಠಿ, ಅದ್ರ ಬಗ್ಗೆ ಮಾತಾಡ್ತೀವಿ. ಆದರೆ ಕೊನೆಯದಾಗಿ ಈ ವಿಷಯ ನಾವು ಬಿಡಲ್ಲ. ಬರೀ ಕಾಂಗ್ರೆಸ್ ಅಲ್ಲ, ಎಲ್ಲ ಹೆಣ್ಮಕ್ಳಿಗೆ ಅವಮಾನ ಮಾಡಿದ್ದೀರಾ ನೀವು. ಅವ್ರ ಅಸ್ತಿತ್ವಕ್ಕೆ, ಅವ್ರ ಸನ್ಮಾನಕ್ಕೆ, ಅವ್ರ ಅಸ್ತಿತ್ವಕ್ಕೆ ಧಕ್ಕೆ ತಂದಿದ್ದೀರಾ. ತಮ್ಮ ಕ್ಷಮೆಯಾಚನೆ ನಾವು ನೋಡಿದ್ವಿ. ಇವತ್ತು ಸಮರ್ಥನೆಯ ಕ್ಷಮೆಯಾಚನೆ ಎಲ್ಲೂ ನಡೆಯಲ್ಲ. ಏನೋ ನಮ್ಮ ಕಡೆ ಅಂತಾರೆ ಕಾಟಾಚಾರಕ್ಕೆ ಮಾತಾಡಬೇಕಾಗಿದ್ದು ಮಾತಾಡಿದ್ರು ಅಂತ, ಆ ರೀತಿ ಆಯಿತು. ಅದಕ್ಕೆ ನಾವು ಇದನ್ನು ಮುಂದುವರಿಸ್ತೀವಿ. ತಾವು ಬಂದು ನೀವು ಮಾತ್ರ ಅಲ್ಲ, ನೀವಿವಾಗ ಮೈತ್ರಿ ಮಾಡ್ಕೊಂಡಿದ್ದೀರಲ್ಲ, ಬೇಟಿ ಬಚಾವ್ ಬೇಟಿ ಪಡಾವ್ ಲಖ್ಪತಿ ದೀದಿ ಅಂತೆಲ್ಲ ಮಾತನಾಡೋರು, ಅವ್ರ ಕೈಲೂ ಕೂಡ ಕ್ರಮ ತಗೊಳ್ಳೋ ತನಕ ನಾವು ಈ ಹೋರಾಟವನ್ನು ಮುಂದುವರಿಸ್ತೀವಿ. ಎರಡನೇ ವಿಚಾರ, ಕುಮಾರಸ್ವಾಮಿ ಅವರ ಮಾಧ್ಯಮಗೋಷ್ಠಿ ಶುರುವಾಗುವಾಗ ಖುಷಿ ಆಯ್ತು ನನಗೆ, JDS ಅಲ್ಲಿ ಅಷ್ಟು ಜನ ಹೆಣ್ಮಕ್ಳು ಬಂದು ಕೂತಿದಾರಲ್ಲ ಅಂತ. ಆದರೆ ಬೇಜಾರಾಗಿದೆ ಏನು ಗೊತ್ತಾ ವಿಚಾರ, ಮಾತನಾಡಿದ ಒಬ್ರೆ ನಮ್ಮ ಕುಮಾರಣ್ಣ, ಅಕ್ಕಪಕ್ಕ ಹ್ಞೂ 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 ಅನ್ನಕ್ಕೆ ಎಲ್ಲ ಹೆಣ್ಮಕ್ಳು. ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಒಂದು ಹೆಣ್ಮಗಳಾಗಿ ನನಗೆ ಒಂದು ಮಾಜಿ ಮುಖ್ಯಮಂತ್ರಿಗಳ ಪ್ರೆಸ್ ಮೀಟ್ ಮೇಲೆ ಅವ್ರ ಮಾಧ್ಯಮಗೋಷ್ಠಿ ಮಾಡಾದ್ಮೇಲೆ ನನಗೆ ಮಾತನಾಡೋಕ್ಕೆ ಅವಕಾಶ ಕೊಡ್ತಾರಲ್ಲ, ಅದೇ ವ್ಯತ್ಯಾಸ ಕಾಂಗ್ರೆಸ್ ಪಕ್ಷಕ್ಕೂ JDS ಪಕ್ಷಕ್ಕೂ BJP ಪಕ್ಷಕ್ಕೂ. ಕುಮಾರಣ್ಣವರು ಬಹಳಷ್ಟು ಮಾತನಾಡಿದ್ರು. ಆದರೆ ನನಗೆ ಅನಿಸಿದ್ದೇನೆಂದರೆ ಅಹಂಕಾರದ ಪರಮಾವಧಿ ಅಂತೀವಿ ನಮ್ಮ ಕಡೆ, ಆ್ಯರಗೆನ್ಸ್, ಆ ದರ್ಪದಲ್ಲಿ ಮಾತನಾಡಿದ್ರು. ಅವ್ರು ಕ್ಷಮೆಯಾಚನೆ ಮಾಡಿದ್ರ ಇಲ್ಲ, ಅವ್ರೇನಂದ್ರು ಗೊತ್ತಾ, ಆಯ್ತಪ್ಪ ವಿಷಾದ ವ್ಯಕ್ತಪಡಿಸ್ಬೇಕಾ, ಪಡಿಸ್ತೀನಿ. ನಿಮ್ಗಳಿಗೆ ಬೇಜಾರಾಗೈತಾ, ಆಯಿತು ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ಇಂಗ್ಲೀಷಲ್ಲಿ ಏನಂತಾರೆ ಗೊತ್ತಾ, ಸಾರಿ ಅಂದಂಗಲ್ಲ, ಐ ಅಪಾಲಜೈಸ್ ಇಫ್ ಯು ಫೆಲ್ಟ್ ಬ್ಯಾಡ್. ಅದು ಕ್ಷಮೆಯಾಚನೆಯೂ ಆಗಲಿಲ್ಲ, ನೀವು ಮಾಡಬೇಕಾಗಿತ್ತು ಮಾಡಿದ್ರಿ. ಆದರೆ ಹೆಣ್ಮಕ್ಳಿಗೆ ನೀವು ಮಾಡಿರೋಂಥ ಅವಮಾನಕ್ಕೆ ತಾವು ಕ್ಷಮೆಯಾಚನೆ ಮಾಡಿಲ್ಲ. ನೀವೇನು ಮಾಡಿದ್ರಿ ಗೊತ್ತಾ, ವಿಕ್ಟಿಮ್ ಸಿಂಡ್ರೋಮ್, ಮಾತಾಡೋದೆಲ್ಲ ಮಾತಾಡ್ಬಿಟ್ಟಿದ್ರೆ ಆಗಲೇ, ಆಮೇಲೆ ಓ ನನ್ನ ಮೇಲೆ ಹಿಂಗೆ ಮಾತಾಡ್ತವ್ರೆ, ನಾನು ಹಿಂಗೆ ಅನ್ನಲಿಲ್ಲ, ನಂದಿದು ಉದ್ದೇಶ ಇರಲಿಲ್ಲ ಅಂತ ಒಂದು ನನ್ನ ಮೇಲೆ ಏನಂತೀನಿ ಬೇಕಂತ ಹೋರಾಟ ಮಾಡ್ತವ್ರೆ ಅಂತ ವಿಕ್ಟಮ್ ಸಿಂಡ್ರೋಮ್ ತಾವು ತೋರಿಸ್ಕೊಂಡ್ರಿ. ಕುಮಾರಸ್ವಾಮಿ ಅವರು ಮಾಧ್ಯಮಗೋಷ್ಠಿಲಿ ಒಂದು 2-3 ವಿಚಾರಗಳ ಬಗ್ಗೆ ಮಾತನಾಡಿದ್ರು. ತಾವು ಪ್ರಶ್ನೆಗಳು ಕೂಡ ಕೇಳ್ಬೋದು, ನಾನು ಅದಕ್ಕೆ ಉತ್ತರ ನೀಡ್ತೀನಿ. ಅವರಂದ್ರು ನಾನು ಹೆಣ್ಮಕ್ಳಿಗೆ ಅವಮಾನ ಮಾಡೋಂಗೆ ಮಾತಾಡಲಿಲ್ಲ, ಆದರೆ ಅವ್ರಿಗೊಂದು ಎಚ್ಚರಿಕೆ ನೀಡಿದೆ. ನಿಮ್ಗಳಿಗೆ 2,000 ಬರ್ತಾ ಇದೆ, ಆದರೆ 6-7 ಸಾವಿರ ಅದಕ್ಕಿಂತ ಜಾಸ್ತಿ ಲೂಟಿ ಮಾಡ್ತಾ ಇದ್ದಾರೆ ಈ ಕಾಂಗ್ರೆಸ್ ಸರ್ಕಾರ ಅಂತ. ಯಾರು ಲೂಟಿ ಮಾಡ್ತಾ ಇರೋದು ಕುಮಾರಣ್ಣವ್ರೆ? ನೀವು ಮೈತ್ರಿ ಮಾಡ್ಕೊಂಡ್ರಲ್ಲ, 1-2-3 ಉದಾಹರಣೆ. ನಾವು ಗ್ಯಾರಂಟಿ ಕೊಟ್ಟು ನಾವು ಅವ್ರನ್ನ ಕಾಪಾಡ್ತಾ ಇದ್ದೀವಿ. ಲೂಟಿ ನಡೀತಾ ಇರೋದು ಎಲ್ಲಿಂದ ಗೊತ್ತಾ?
ಇವತ್ತು ಬೆಲೆ ಏರಿಕೆ ಯಾವ ಮಟ್ಟಕ್ಕೇರಿದೆ, ಇವತ್ತು ನಿರುದ್ಯೋಗ ಯಾವ ಮಟ್ಟಕ್ಕೇರಿದೆ, ಇವತ್ತು ಇನ್ಫ್ಲೇಷನ್ ಅಂತ ನೋಡಿದ್ರೆ ಅಥವಾ ಅನ್ಎಂಪ್ಲಾಯ್ಮೆಂಟ್ ಅಂತ ನೋಡಿದ್ರೆ ಇಡೀ ದೇಶ ಎಷ್ಟೋ ವರ್ಷಗಳಲ್ಲಿ 9 ವರ್ಷಕ್ಕಿಂತ ಹೆಚ್ಚಾಗಿ ಈ ವರ್ಷದಲ್ಲೇ ಇನ್ಫ್ಲೇಷನ್ ಇರೋದು. ಮೂರನೇದಾಗಿ ನೀವು ಗ್ಯಾಸ್ ಬೆಲೆ ಅಥವಾ ತೈಲ ಬೆಲೆ ಎಲ್ಲ ಸಾಮಗ್ರಿಗಳ ಬೆಲೆ ಮನೆ ನಡೆಸ್ಬೇಕಲ್ಲ, ನೀವು ಅಂತೀರಲ್ಲ, ಆ ಬೆಲೆ ಏರಿಕೆ ಅಲ್ಲಿಂದ ಲೂಟಿ ಆಗ್ತಾ ಇರೋದು. ಎರಡನೇದು ಕರ್ನಾಟಕಕ್ಕೆ ತೆರಿಗೆ ಲೂಟಿ ಆಗ್ತಾ ಇದೆ, ಅದ್ರ ಬಗ್ಗೆ ಅದು ಲೂಟಿ ಕೇಂದ್ರ ಸರ್ಕಾರ ಮಾಡ್ತಾ ಇರೋದು. ಮೂರನೇ ಲೂಟಿ ಇವತ್ತೇ ಬಂದಿದೆ ಬಹಳಷ್ಟು ಮಾಧ್ಯಮಗಳಲ್ಲಿ. ಜನ್ಧನ್ ಅಕೌಂಟ್ ಅಂತ ತಾವೆಲ್ಲ ಏನಂತೀನಿ ನೋಡಿದ್ರಿ, ಪ್ರಧಾನ ಮಂತ್ರಿ ಅವ್ರು ಬಂದರು, ಪ್ರತಿಯೊಬ್ಬರಿಗೂ 0 ಬ್ಯಾಲೆನ್ಸ್ ಅಕೌಂಟ್ ಶುರು ಮಾಡ್ತೀವಿ, ಜನ್ಧನ್ ಏನಂತೀನಿ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಇಲ್ಲೇ ಇವತ್ತು ಬಹಳಷ್ಟು ಮಾಧ್ಯಮಗಳಲ್ಲೂ ಮುಂದೆ ಬಂದಿದೆ, ಜನ್ಧನ್ ಅಕೌಂಟಲ್ಲಿ ಬ್ಯಾಲೆನ್ಸ್ ಮೇಂಟೈನ್ ಮಾಡಲಿಲ್ಲ ಅಂತ. ಜನ್ಧನ್ ಅಕೌಂಟ್ ಇರೋದು ಯಾರ ಹತ್ರ? ನಾವೆಲ್ಲ HDFC, SBI, ಯಾವ ನ್ಯಾಷನಲೈಸ್ ಬ್ಯಾಂಕ್ ಮಿಕ್ಕಿದವೋ ಅಲ್ಲೇನೋ 1-2-3 ಅಕೌಂಟ್ ಇಟ್ಕೊಂಡಿರ್ಬೋದು ಜನ. ಆದರೆ ಜನ್ಧನ್ ಅಕೌಂಟ್ಗಳು ಹೆಚ್ಚಾಗಿ ಉಪಯೋಗಿಸೋರು ಯಾರು? ಬಡ ಕುಟುಂಬಗಳು, ರೈತರು. ನೀವು ಯಾವ ಫಲಾನುಭವಿಗಳು ಅಂತ ಮಾತಾಡ್ತೀರಲ್ಲ ಅವರು. ಆ ಜನ್ಧನ್ ಅಕೌಂಟಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಿಲ್ಲ ಅಂತ 5,000 ಕೋಟಿ ಫೈನ್ ಹಾಕಿದ್ದೀರ, ಇರೋ ದುಡ್ಡನ್ನು ವಿಡ್ರಾ ಮಾಡಿದ್ದೀರ. ಲೂಟಿ ಅಂದರೆ ಅದು. ನಾವುಗಳು ನೀವು ಮಾಡ್ತಾ ಇರೋ ಲೂಟಿ ಮತ್ತು ನೀವು ಮಾಡ್ತಾ ಇರೋ ಅನ್ಯಾಯದ ವಿರುದ್ಧ ನಾವು ನಮ್ಮ ಕನ್ನಡಿಗರನ್ನ ಕಾಪಾಡಬೇಕಂತ ನಾವೀ ಗ್ಯಾರಂಟಿಗಳು ಕೊಟ್ಟಿದ್ವಿ. ಎರಡನೇದು, ಅವ್ರ ಸಮರ್ಥನೆ ಬಹಳ ನೀಡಿದ್ರು, ಜಸ್ಟಿಫಿಕೇಶನ್. ತಪ್ಪು ಮಾಡಿದವ್ರೆ, ಕ್ಷಮೆಯಾಚನೆ ಅಂತೂ ಮಾಡಲಿಲ್ಲ. ಆ ಜಸ್ಟಿಫಿಕೇಶನ್ ಕೊಡುವಾಗ 1-2-3 ಉದಾಹರಣೆಗಳು ಕೊಟ್ಟರು. ಕಾಂಗ್ರೆಸ್ ಪಕ್ಷದಲ್ಲಿ ಇವ್ರು ಹಿಂಗೆ ಮಾತಾಡಿದ್ರು, ಕಾಂಗ್ರೆಸ್ ಪಕ್ಷದವ್ರು ಅವ್ರು ಹಿಂಗೆ ಮಾತಾಡಿದ್ರು ಅಂತ. ಅತಿ ಹೆಚ್ಚಾಗಿ ನಮ್ಮ ಇನ್ಚಾರ್ಜ್ ಅವ್ರ ಮೇಲೆ ಕುಮಾರಸ್ವಾಮಿ ಅವ್ರಿಗೆ ಬಹಳಷ್ಟು ಪ್ರೀತಿ ಇದೆ ಅನ್ಕೋತೀನಿ. ಬಹಳ ಮಾತಾಡಿದ್ರು, ಫುಲ್ ಸ್ಕ್ರೀನ್ ಶಾಟು, ಇದು ಅದು, ಈ ಪದ ಹೇಳೋಕ್ಕಾಗಲ್ಲ ಅಂತ. 2 ಉತ್ತರ. ಒಂದು, ಬೇರೆಯವ್ರು ಯಾರೇನೋ ತಪ್ಪು ಮಾಡಿದ್ರು ಅಂತ ನೀವುಗಳು ತಪ್ಪು ಮಾಡ್ಬೋದಂತ ಏನಾದ್ರು ರೂಲ್ ಇದೆ. ಎರಡನೇದು, ತಾವು BJP DNA ಒಂದೇ ಆಗೋಗಿದೆ ಅಂತ ಉದಾಹರಣೆ. ಒಂದು ಮಿಸಾಜಿನಿ, ಎರಡನೇದು ಮಿಸ್ಇನ್ಫಾರ್ಮೇಷನ್. ಅವ್ರು ಯಾವ ಸ್ಟೇಟ್ಮೆಂಟ್ ಬಗ್ಗೆ ಮಾತನಾಡ್ತಾ ಇದ್ರು ಆಗಲೇ ಪ್ರೂವ್ ಆಗಿದೆ. ಆ ಕ್ಲಿಪ್ನ ಎಡಿಟ್ ಮಾಡಿ, ಎಷ್ಟು ವರ್ಷದಿಂದ ಅಂತ ಕ್ಲಿಪ್ ಕೇಳಿ, ಆ ಕ್ಲಿಪ್ನ ಎಡಿಟ್ ಮಾಡಿ ಯಾವುದೋ ಒಂದು ಸಂಸದರ ಮೇಲೆ ನಮ್ಮ ಇನ್ಚಾರ್ಜ್ ಅವರು ಕೆಟ್ಟದಾಗಿ ಮಾತನಾಡಿದರೆ ಅಂತ ಎಲ್ಲ ಮಾಧ್ಯಮಗಳಲ್ಲೂ ಸಾಮಾಜಿಕ ಜಾಲತಾಣದಲ್ಲೂ ಬಂತು. ಆದರೆ EC ಕೊಟ್ಟಿರೋ ಸ್ಪಷ್ಟನೆ, ಆಮೇಲೆ ಆ ನಾಯಕರು ಕೊಟ್ಟಿರೋಂಥ ಸ್ಪಷ್ಟನೆ ಮರ್ತೇ ಹೋದ್ರು. ಯಾವ ರೀತಿ ಮರ್ತೋದ್ರಂದರೆ, ನಿರ್ಮಲಾ ಸೀತಾರಾಮನ್ ಅವ್ರು ಬಂದಂದ್ರಲ್ಲ, ಹೌದು ಅನ್ಯಾಯ ಆಗಿದೆ ಬರ ಪರಿಹಾರದಲ್ಲಿ ಅಂತ, ಮರ್ತೋಗಿ ಆರ್ ಅಶೋಕ್ ಅವ್ರ ಸ್ಟೇಟ್ಮೆಂಟ್ ಕೊಟ್ಟರಲ್ಲ, ಆ ರೀತಿ ಮರ್ತೋಗಿದ್ದಾರೆ. ಎರಡನೇದು, ಯಾವುದೇ ನಮ್ಮ ನಾಯಕರು ಹೆಣ್ಮಕ್ಳು ವಿರುದ್ಧ ಮಾತನಾಡಿದ್ರೆ ನಾವು ಅದಕ್ಕೆ ಸಮರ್ಥನೆ ನೀಡಲಿಲ್ಲ. ನಮ್ಮ ನಾಯಕರೇ ಅಂದಿದ್ದಾರೆ ಆ ರೀತಿ ಮಾತಾಡೋದು ತಪ್ಪು ಅಂತ. ನಾನೇ ಕೂಡ ಎಷ್ಟೋ ಬಾರಿ ಹೋಗಿ ನಿಮ್ಮ ಮಾಧ್ಯಮದ ಮುಂದೆ ಕುತ್ಕೊಂಡು ಮಾತನಾಡಿದ್ದೀನಿ, ನಾವು ಅದಕ್ಕೆ ಸಮರ್ಥನೆ ನೀಡಲ್ಲ, ತಪ್ಪಂದ್ರೆ ತಪ್ಪು, ಹೆಣ್ಮಕ್ಳು ವಿರುದ್ಧ ಅಥವಾ ಹೆಣ್ಮಕ್ಳು ಮೇಲೆ ಆ ಥರ ಮಾತನಾಡಬಾರ್ದು ಅಂತ. ಇವ್ರು ಬಂದರು, ತೆನೆ ಹೊತ್ತ ಮಹಿಳೆ ಚಿಹ್ನೆಯಲ್ಲಿ ಪಕ್ಷ ನಡೆಸೋರು ಬಂದು ಸಮರ್ಥನೆ ನೀಡಕ್ಕೆ ಹೋದ್ರು. ನಾನು ಅವರೆಲ್ಲ ಮಾತನಾಡಿದರೆ, ಆಯಿತು ಸ್ವಾಮಿ ಮಾತಾಡಿದಾರ, ತಪ್ಪಾಯಿತು, ಸರಿ, ನಾವು ಅದ್ರ ವಿರುದ್ಧವಾಗಿ ನಿಂತ್ಕೊಂಡ್ವಿ ತಾನೆ. ಆದರೆ ಅವ್ರು ತಪ್ಪು ಮಾತಾಡಿದರೆ ಅಂತ ನಿಮಗೂ ಮಾತಾಡೋಕ್ಕೆ ಅಧಿಕಾರ ಇದಾ? ಇಲ್ಲ. ಜವಾಬ್ದಾರಿಯುತವಾಗಿ ನೀವು ಪ್ರತಿನಿಧಿ ಆದವರು, ನೀವು ಈ ರೀತಿ ಮಾತನಾಡಬಾರ್ದು. ಆಮೇಲೆ 2 ಬಹಳ ಖುಷಿಯಾದ ವಿಚಾರ ಏನಂದರೆ, ಕುಮಾರಸ್ವಾಮಿ ಅವ್ರು ಮಾತಾಡುವಾಗ, ಹೌದು ಸ್ವಾಮಿ ನಂದು ತೋಟ ಐತೆ, ನಾನು ಇಷ್ಟು ಎಕರೆ ಇಟ್ಟಿದ್ದೀನಿ, ನಾನು ರೈತ ಕುಮಾರಣ್ಣ ಅಂತ ಮುಂದೆ ಬಂತು. ಏನು ಕಲ್ಲಂಗಡಿನ, ಆಲೂಗಡ್ಡೆ, ತೆಂಗು, ಕೊಬ್ಬರಿ ಎಷ್ಟೆಷ್ಟು ಲಕ್ಷ ಮಾಡ್ತಾರೋ ನಂಗೆ ಗೊತ್ತಿಲ್ಲ, ಪರವಾಗಿಲ್ಲ. ಪ್ರಗತಿಪರ ರೈತರು ಅಥವಾ ಪ್ರಾಫಿಟ್ ಪರ ರೈತರು ಅಂತ ನಮಗೆ ಗೊತ್ತಿಲ್ಲ. ಆದರೆ ಕುಮಾರಣ್ಣವರೇ, ನೀವು ಎಲ್ಲರಿಗೂ ಗೊತ್ತು, ಮಣ್ಣಿನ ಮಗ, ನಾವೆಲ್ಲ ರೈತರು, ತೆನೆ ಹೊತ್ತ ಮಹಿಳೆ ಅಂತ. ಹೌದು, ಒಪ್ಕೋತೀವಿ, ಬಹಳ ಖುಷಿಯಾಗತ್ತೆ. ಆದರೆ ತಾವು ಅಷ್ಟೆಲ್ಲ ಪ್ರಾಫಿಟ್ ಮಾಡೋ ರೈತರಾದರೂ ಕೂಡ ತಮ್ಮ ಬೇರೆ ಅನ್ನದಾತರಿಗೆ ಮತ್ತು ಬೇರೆ ಮಣ್ಣಿನ ಮಕ್ಕಳ ಬಗ್ಗೆ ಕಾಳಜಿ ಇರಲಿಲ್ಲ. ಇವತ್ತು ನಮ್ಮ ರಾಜ್ಯದಲ್ಲಿ 223 ತಾಲೂಕಲ್ಲಿ
ಬರ ಪರಿಸ್ಥಿತಿ ಬಂದಿದೆ. ನೀವು ಯಾರ ಜೊತೆ ಮೈತ್ರಿ ಮಾಡ್ಕೊಂಡಿದ್ದೀರಾ? ಕೇಂದ್ರ ಸರ್ಕಾರದ ಜೊತೆ. ತಾವು ರೈತರಾಗಿ ಅಕ್ಕಪಕ್ಕ ನಿಮ್ದು 50 ಎಕರೆ 1000 ಎಕರೆ ಇದ್ರೂ ಗೊತ್ತು, ಅಷ್ಟು ದೊಡ್ಡ ತೋಟ ಐತೆ, ಯಾಕಂದರೆ ಅಷ್ಟು ಜನಕ್ಕೆ ಬಾಡೂಟ, ಕೆಲಸ ಮಾಡೋರ್ಗೆ ಅಷ್ಟು ಜನಕ್ಕೆ ಬಾಡೂಟ ಹಾಕೋಕ್ಕೂ ಹೊರಟಿದ್ರಲ್ಲ. ಆದರೆ ಆ ತೋಟದ ಪಕ್ಕ ಸಣ್ಣ ಪುಟ್ಟ ರೈತರುಗಳು ಇದ್ದಾರೆ ಎಷ್ಟೋ ಕಡೆ, ಅವ್ರ ಬಗ್ಗೆ ಕಾಳಜಿ ಇರಲಿಲ್ಲ. ಮಳೆ ಬಂದಿಲ್ಲ, ಮುಂಗಾರಿನ ಹಂಗಾಮಿಂದ ನಾವು ಬರ ಪರಿಸ್ಥಿತಿ ಬಂದಿದೆ ಕರ್ನಾಟಕದಲ್ಲಿ. ನಾವು ಕೂಡ ಸತತವಾಗಿ ಮನವಿಗಳು ಸಲ್ಲಿಸಿದ್ದೀವಿ ಕೇಂದ್ರ ಸರ್ಕಾರಕ್ಕೆ. ನಮ್ಮ ರಾಜ್ಯದಲ್ಲಿ ಬರ ಪರಿಸ್ಥಿತಿ ಇದೆ, ನಾವು ಘೋಷಣೆ ಮಾಡಿದ್ದೀವಿ, ನಾವು ಯಾವ ಮಿನಿಸ್ಟ್ರಿಗೆ ಬರೀಬೇಕೋ ಅದನ್ನೆಲ್ಲ ಬರೆದ್ವಿ. ಉತ್ತರ ಸಿಗ್ತಾ ಇಲ್ಲ. ಹೋಮ್ ಮಿನಿಸ್ಟ್ರು ಬಂದು ಸುಳ್ಳು ಹೇಳ್ತಾರೆ, ನಿರ್ಮಲಾ ಸೀತಾರಾಮನ್ ಅವ್ರು ಕ್ಲಾರಿಫೈ ಮಾಡ್ತಾರೆ, ಅಶೋಕ್ ಅವ್ರು ಅದನ್ನು ಗೊತ್ತಿಲ್ಲದೆ ಹೋಮ್ ಮಿನಿಸ್ಟ್ರು ಸುಳ್ಳನ್ನೇ ಪುನಃ ಮುಂತಂದಿರ್ತಾರೆ ಮಾಧ್ಯಮಗೋಷ್ಠಿಯಲ್ಲಿ. ಆದರೆ ತಾವು ರೈತರಾಗಿ ಅಂದ್ರಲ್ಲ, ನಿಮ್ಮ ತಂದೆಯವರು ಹೊಳೆನರಸೀಪುರ ನಮ್ಮ ತಾಲೂಕು ಪಕ್ಕದಲ್ಲೇ, ಅವರು ಏನಂತೀನಿ ವಿಧಾನಸೌಧದಲ್ಲಿದ್ದರು, ಅವರು ಚುನಾಯಿತ ಪ್ರತಿನಿಧಿ ಆಗಿದ್ರು ಕೂಡ ಹೋಗಿ ಗದ್ದೆಯಲ್ಲಿ ಕೆಲಸ ಮಾಡ್ತಿದ್ರು ಅಂತ. ತಮ್ಮ ತಂದೆಯವರು ಬಹಳಷ್ಟು ನಮ್ಗೆ ಅಭಿಮಾನ ಇದೆ. ತಮ್ಮ ತಂದೆಯವ್ರು ಗದ್ದೆಯಲ್ಲಿ ಕೆಲಸ ಮಾಡ್ತಿದ್ರು. ಹೌದು, ಇವತ್ತು ಎಷ್ಟೋ ಕೋಟಿ ರೈತರು ನಮ್ಮ ರಾಜ್ಯದಲ್ಲಿದ್ದಾರೆ. ತಾವು ಕಲ್ಲಂಗಡಿ ಬೆಳೆದು ಮಾರೋವಾಗ ಅಷ್ಟೆಲ್ಲ ದುಡ್ಡು ಬರೋವಾಗ ಅಕ್ಕಪಕ್ಕದ ರೈತರ ಬಗ್ಗೆ ಕಾಳಜಿ ಇರಲಿಲ್ಲ. ನಿಮ್ಮ ಮೈತ್ರಿ ನೆನ್ನೆ ಕೂತಿದ್ರಿ ಅದೇ ಸ್ಟೇಜಲ್ಲಿ, ಕೇಳ್ಬೋದಾಗಿತ್ತಾನೆ, ಸರ್ ನಮ್ಮ ಮನವಿ, ನಾವು ರೈತ ಪರ ಜಾತ್ಯತೀತ ಪಕ್ಷ, ನಮಗೆ ಬರ ಪರಿಹಾರ ಬರಬೇಕಾಗಿರೋದು, ಅದನ್ನು ದಯವಿಟ್ಟು ಕಳಿಸ್ಕೊಡಿ ಅಥವಾ ಅನುದಾನ ನೀಡಿ ಅಂತ ಕೇಳ್ಬೋದಾಗಿತ್ತಲ್ಲ. ಕೇಳಿಲ್ಲ. ಏನು ಮಾತಾಡಿದ್ರು? ಇವರೇ ಮುಂದಿನ ಪ್ರಧಾನಮಂತ್ರಿ ಆಗಬೇಕು. ಅಲ್ಲಿ ಯಾರನ್ನೂ ಪಾಪ ಅಭ್ಯರ್ಥಿನ ಯಮರಾಜ್ ಅಂತ ಯಾರೋ ಮಾತಾಡಿ ಹೇಳಿದ್ದಾರೆ. ಆಮೇಲೆ ನೀವೇ ಮುಂದಿನ ಪ್ರಧಾನಮಂತ್ರಿ ಆಗಬೇಕು ಅಂತೆಲ್ಲ ಮಾತನಾಡಿದ್ರು. ಆದರೆ ರೈತ ಪರ ಪಕ್ಷ ಇರೋರು ಅದ್ರ ಬಗ್ಗೆ ಮಾತನಾಡ್ಬೋದಾಗಿತ್ತಾನೆ. ಆಮೇಲೆ ಇನ್ನೊಂದು ಮಾತಾಡಿದ್ರು, ಪೇಪರ್ ಸೈನ್ ಮಾಡಿದ್ರು, ಮೇಕೆದಾಟು. ಆಯಿತು ಸ್ವಾಮಿ, ನಮ್ಮ ಕೈಲಿ ಆಗಲಿಲ್ಲ. BJP ಅವ್ರು 900 ಕೋಟಿ ಅನುದಾನ ನೀಡಿದ್ರು, ಬಜೆಟಲ್ಲಿ ರಿಲೀಸ್ ಆಯ್ತಾ? ಸರ್ಕಾರ ಹೋಯ್ತು, ಅದಾದ್ಮೇಲೆ ಮುಗೀತು. ಇಲ್ಲಾಂದರೆ ಕೇಂದ್ರ ಸರ್ಕಾರಕ್ಕೆ ಅವರೇ ಮಾತಾಡಿ ಮಾಡ್ಬೋದಾಗಿತ್ತಲ್ಲ, ನಮ್ಮ ರೈತರಿಗೆ ನೀರು ತೊಂದರೆ ಆಗಿದೆ ಮಾಡಿಕೊಡಿ ಅಂತ. ಅಪರ್ ಭದ್ರಾಗೆ 5000 ಎಷ್ಟೋ ಕೋಟಿ ನೀವು ಕೊಟ್ರಿ, ಎಷ್ಟು ರೂಪಾಯಿ ಬಂದಿದೆ ಅದರಿಂದ? ಕಳಸಾ ಬಂಡೂರಿ ಇನ್ನೂ ಗೋವಾ ಸರ್ಕಾರ ಜೊತೆ ಏನು ನಡೀತಾ ಇದೆ ನಮ್ಗೆಲ್ಲರಿಗೂ ಗೊತ್ತು. ನೀವು ರೈತರಾಗಿ ರೈತರ ಪರ ನಿಂತ್ಕೊಂಡು ಮಾತಾಡ್ಬೋದಾಗಿತ್ತಾನೆ, ಅದಂತೂ ಮಾಡಲ್ಲ. ಆದರೆ ಬಂದು ಮಾಧ್ಯಮಗೋಷ್ಠಿಯಲ್ಲಿ ಇಷ್ಟು ಟನ್ನು, ಇಷ್ಟು ಲಕ್ಷ ಅಂತ ಮಾತಾಡ್ತಾರೆ. ಜಾತ್ಯತೀತ ಜನತಾದಳದ ರೈತ ಪರ ಕಾಳಜಿ ಇದ್ರೊಳಗೆ ಗೊತ್ತಾಗುತ್ತೆ. ಕೊನೆಯದಾಗಿ ನಾನು ಅನ್ಕೋತೀನಿ, ನಾವು ಬಹಳಷ್ಟು ವರ್ಷ JDS ಅವ್ರನ್ನ ಹತ್ತಿರದಿಂದ ಕೂಡ ನೋಡಿದ್ದೀವಿ, ನಾವು ದೂರದಿಂದನೂ ಕೂಡ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಕೊನೆಯದಾಗಿ JDS ಅವ್ರಿಗೆ ಬಾಯ್ ಬಿಟ್ಟರೆ ನಾವು ಇದು ಮಾಡ್ತೀವಿ, ಅದು ಮಾಡ್ತೀವಿ, ಜನಕ್ಕೆ ಇದು ಮಾಡ್ತೀವಿ ಅನ್ನಲ್ಲ. ಬರೀ ಪಂಚರತ್ನ ಒಂದೇ ಬಾರಿ ಬಂದಿದ್ದು. ಆ ಪಂಚರತ್ನಕ್ಕೆ ಪರಿಣಾಮ ಹೆಂಗಾಯ್ತು ಅಂತ ಚುನಾವಣೆಯಲ್ಲಿ ತಾವು ನೋಡಿದ್ವಿ. ಆದರೆ ನೀವು ಬಾಯ್ ಬಿಟ್ಟರೆ ನಮ್ಮ ಉಪಮುಖ್ಯಮಂತ್ರಿಯವ್ರ ಬಗ್ಗೆ, ನಮ್ಮ ಸಂಸದರಾದಂಥ DK ಸುರೇಶ್ ಅವ್ರ ಬಗ್ಗೆ ಮಾತಾಡ್ತಾರೆ. ಅವ್ರು ಮಾತಾಡಿರೋ ಸ್ಟೇಟ್ಮೆಂಟ್ಗಳನ್ನ ನಾನು ರಿಪೀಟ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ನನ್ನ ಬಾಯಿಂದ ಬರಬಾರ್ದು. ಯಾವ ರೀತಿ ಮಾತನಾಡಿದ್ರು ಅಂತ ತಾವೆಲ್ಲ ಕೂಡ ನೋಡಿದ್ದೀರ. ಆದರೆ ನಾನು ಕೇಳೋದಿಷ್ಟು, ನನಗೆ ಗೊತ್ತಿಲ್ಲ ಯಾವ ಬೇಜಾರಿಂದ ಮಾತನಾಡ್ತಾ ಇದ್ದಾರೋ. ಕಳೆದ ವರ್ಷದ ರಾಮನಗರದಿಂದನ, ಇವತ್ತಿನ ಬೆಂಗಳೂರು ಗ್ರಾಮಾಂತರದ ಪರ್ಸ್ಪೆಕ್ಟಿವಿಂದನ ಅಥವಾ ಮಂಡ್ಯದಿಂದನ ಅಂತ ನಾವು ಕೇಳ್ತಾ ಇರೋದಿಷ್ಟು. ನಿಮ್ದು ಇವಾಗ ಮೈತ್ರಿ ಮಾಡ್ಕೊಂಡಿದ್ದೀರಲ್ಲ, ವಾಷಿಂಗ್ ಮಿಷಿನ್ ಪಕ್ಷ ಮೈತ್ರಿ ಮಾಡ್ಕೊಂಡಿರೋ ಪಕ್ಷ IT, ED ಎಲ್ಲ ಯಾವ ರೀತಿ ನಡೆಸ್ಕೊಂಡು ಹೋಗ್ತಾರೆ ಅಂತ ತಮಗೂ ಗೊತ್ತು. ಕೇಳಬೇಕಲ್ಲ, ಆ್ಯಕ್ಷನ್ ತೊಗೊಳ್ಳಿ ಅಂತ. ಕಳೆದ ಬಾರಿ ಆ್ಯಕ್ಷನ್ ತೊಗೊಂಡಾಗ ಏನಾಯಿತು? ನಮ್ಮ ಉಪಮುಖ್ಯಮಂತ್ರಿಗಳನ್ನ ಜೈಲಿಗೆ ಕಳಿಸಿದ್ವಿ. ಕೊನೆಗೇನಾಯಿತು? ವಾಪಸ್ ಬಂದರು. ನೀವು ಚಾರ್ಜ್ ಶೀಟ್ ಎಷ್ಟು ವರ್ಷ ಆದಮೇಲೆ ಫೈಲ್ ಮಾಡಿದ್ರಿ ಅಂತ ಗೊತ್ತು. ಸುಪ್ರೀಂ ಕೋರ್ಟಲ್ಲಿ ಯಾವ ರೀತಿ ಆ ಕ್ವಾಶಿಂಗ್ ಆಯಿತು ಅಂತ ಕೂಡ ಗೊತ್ತು. ನೀವು ಪ್ರಾಸೆಸ್ನೇ ಪನಿಷ್ಮೆಂಟ್ ಆಗಿ ಇಟ್ಕೊಂಡು ನಿಮ್ಮ ಮೈತ್ರಿ ಮಾಡ್ಕೊಂಡಿರೋ ಪಕ್ಷ ಎಲ್ಲರ ಮೇಲೂ ಆ್ಯಕ್ಷನ್ ತೊಗೋತೀರಲ್ಲ. ನನಗೆ ಹೆದರಿಕೆ ಇಲ್ಲ ಅಂತ ಮಾತನಾಡಿದ್ರಲ್ಲ, ತಗೊಳ್ಳಿ, ಟ್ರೈ ಮಾಡಿ. ಇವತ್ತು ಕೂಡ ನೋಡಿದೆ ಏನು ನಡೆದಿದೆ ಅಂತ. ನಮಗೆ ಹೆದರಿಕೆ ಅಂತೂ ಇಲ್ಲ, ನಮ್ಮ ನಾಯಕರಿಗೆ ಹೆದರಿಕೆ ಅಂತೂ ಏನೂ ಇಲ್ಲ. ತಾವು
ಬಹಳ ಅದು ಕಳೆದ ವರ್ಷ ಆದಮೇಲಂತೂ ತುಂಬ ಬೇಜಾರು ಮಾಡ್ಕೊಂಡಿದ್ದೀರಾ, ನಮಗೂ ಗೊತ್ತು. ಆದರೆ ತಾವು ಮಾತಾಡುವಾಗ ಅಥವಾ ಪ್ರತಿಕ್ರಿಯೆ ನೀಡುವಾಗ ಸ್ವಲ್ಪ ಸೂಕ್ಷ್ಮತೆ ಮತ್ತು ಸ್ವಲ್ಪ ತೂಕದಲ್ಲಿ ಮಾತಾಡಿದ್ರೆ, ಈ ರೀತಿ ಹೆಣ್ಮಕ್ಳು ವಿರುದ್ಧ ಮಾತಾಡೋದು ಅಥವಾ ರೈತರು ಪರ ಮಾತಾಡದೇ ಇರೋದು ಅದು ಯಾವುದೂ ನಡೆಯಲ್ಲ. ಕೊನೆಯದಾಗಿ ಕಾಂಗ್ರೆಸ್ ಪಕ್ಷದ ನಿಲುವು, ನಾವು ಜನಕ್ಕೋಸ್ಕರ ಗ್ಯಾರಂಟಿ ತಂದಿದ್ದೀವಿ, ನಾವು ನುಡಿದಂತೆ ನಡೆದಿದ್ದೀವಿ. ಇವಾಗ ನಾವು ಈ ಚುನಾವಣೆಯಲ್ಲೂ ಕೂಡ ನಮ್ಮ ಪ್ರಣಾಳಿಕೆಯಲ್ಲಿ ಏನು ಮಾತನಾಡಿದ್ವಿ, ಯಾವ ನ್ಯಾಯಗಳು ಕೊಡ್ತೀವಿ ಅಂತ ನಾವು ಸರ್ಕಾರಕ್ಕೆ ಬಂದಮೇಲೆ ನಾವು ಕೊಡ್ತೀವಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಆಗಲೇ ಪ್ರತಿ ಜಿಲ್ಲೆ ಮತ್ತು ಎಲ್ಲ ತಾಲೂಕಲ್ಲೂ ಕೂಡ ಪ್ರತಿಭಟನೆಗಳು ಶುರು ಆಗಿವೆ. ಇಲ್ಲಿ ಈ ಮಾಧ್ಯಮಗೋಷ್ಠಿಗಿಂತ ಮುಂಚಿತವಾಗಿ ಇವಾಗ ನಮ್ಮ ಕಾಂಗ್ರೆಸ್ ಭವನದಲ್ಲೂ ಕೂಡ ಪ್ರತಿಭಟನೆ ಶುರುವಾಗಿದೆ. ಇದನ್ನು ನಾವು ಮುಂತೊಗೊಂಡು ಹೋಗ್ತೀವಿ. ಯಾಕಂದರೆ ಅವರು ಸಮರ್ಥನೆ ಕೊಡ್ದೇನೆ ಅನೀಕು ಓಕಲಿ ಅವ್ರ ಕ್ಷಮೆ ಯಾಚನೆ ಮಾಡಬೇಕು. ಅವ್ರ ಮೈತ್ರಿ ಪಕ್ಷ ಕೂಡ ಬೇಟಿ ಬಚಾವ್ ಬೇಟಿ ಪಡಾವ್ ಅದೆಲ್ಲ ಮಾತಾಡ್ತಾರಲ್ಲ, ಅವರು ಕೂಡ ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟ್ನ ಖಂಡಿಸಬೇಕು. ಅಲ್ಲಿ ತನಕ ನಾವು ಈ ಪ್ರತಿಭಟನೆನ ತಗೊಂಡು ಹೋಗ್ತೀವಿ. ಸರ್, ಎಲೆಕ್ಷನ್ ಕಮಿಷನ್ಗೆ ರೆಸ್ಪಾನ್ಸ್ ಹೋಗಿದೆ. ಆ BJP ಅವರು ಅದ್ರ ಬಗ್ಗೆ ಅಷ್ಟೆಲ್ಲ ತಗೊಂಡಾಗ 3 ವಿಚಾರ ಮರ್ತೋದ್ರು. ಒಂದು, ಯಾವ ವರ್ಷದಲ್ಲಾಗಿದ್ದು ಡೇ ಟು ಟೈಮ್ ಹೇಳಿಲ್ಲ. ಎರಡನೇದು, ಆ ವಿಡಿಯೋನ ಕ್ಲಿಪ್ ಮಾಡಿದ್ರು. ಇವರು ಖಟ್ಟರ್ ಅವ್ರ ಬಗ್ಗೆ ಏನೋ ಮಾತನಾಡಿದ್ನ ತೆಗೆದು ಹೇಮಾ ಮಾಲಿನಿ ಅವ್ರ ಬಗ್ಗೆ ಮಾತನಾಡಿದ್ರು ಅಂತ ನಾವು ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಸ್ಪಷ್ಟನೆ ನೀಡಿದ್ದೀವಿ. ಮೂರನೇದು, ಸುರ್ಜೇವಾಲಾ ಅವ್ರು ಮುಂದೆ ಹೋಗ್ತಾ ಅಂದರು, ನಮ್ಮ ರಾಜ್ಯದ ಸೊಸೆ ಅವ್ರ ಮೇಲೆ ಬಹಳ ಅಭಿಮಾನ ಇದೆ ಅಂತ. ಆ ಒರಿಜಿನಲ್ ವಿಡಿಯೋ ತಾವು ನೋಡಿದ್ರೆ ಗೊತ್ತಾಗುತ್ತೆ. ಎರಡನೇದು, ಕಾಂಗ್ರೆಸ್ ಪಕ್ಷದ ನಾಯಕರು ಹಾಗೂ ಪ್ರಿಯಾಂಕಾ ಗಾಂಧಿ ಅವರು ಬಹಳಷ್ಟು ಏನಂತೀನಿ ರೋಲ್ ಮಾಡೆಲ್ ಆಗಿದ್ದಾರೆ ಇದರೊಳಗೆ. ತಪ್ಪು ಮಾತಾಡೋದು ಯಾರೇ ಮಾತಾಡಲಿ, ರಾಂಗ್ ಇಸ್ ಅ ರಾಂಗ್, ಯಾರೇ ಮಾತಾಡಲಿ ನಾವೇ ಖಂಡಿಸಿದ್ವಿ. ಎಷ್ಟೋ ಉದಾಹರಣೆಗಳು ಕೊಟ್ಟರು ಕುಮಾರಸ್ವಾಮಿ ಅವರು. ಆ ಪ್ರತಿ ಒಂದಕ್ಕೂ ನಾನೇ ಕೂಡ ಮಾಧ್ಯಮದಲ್ಲಿ ಹೋಗಿ ಹೇಳಿದ್ದೀನಿ, ನಾನು ಸಮರ್ಥನೆ ಅಂತೂ ಕೊಡಲ್ಲ, ತಪ್ಪಾಗಿದೆ, ಅವ್ರು ಕ್ಷಮೆ ಯಾಚನೆ ಮಾಡ್ತಾರೆ. ನಮ್ಮ ನಾಯಕರು ಕೂಡ ಜವಾಬ್ದಾರಿಯುತವಾದ ಸ್ಥಾನದಲ್ಲಿರುವಂಥ ನಮ್ಮ ನಾಯಕರು ಕೂಡ ಹೇಳಿದ್ದಾರೆ, ದೇರ್ ಇಸ್ ನೋ ಏನಂತೀನಿ ಡಬಲ್ ಸ್ಟ್ಯಾಂಡರ್ಡ್. ವಿಮೆನ್ ಎಂಪವರ್ಮೆಂಟ್, ಮಹಿಳೆಯರ ಸಬಲೀಕರಣಕ್ಕೆ ನಾವು ಬದ್ಧರು. ಆಮೇಲೆ ಮಹಿಳೆಯರ ವಿರುದ್ಧ ಯಾರೇ ಮಾತಾಡಿದ್ರು ಮೊದಲನೇದಾಗಿ ಹೋರಾಟ ಮಾಡೋರು ಕಾಂಗ್ರೆಸ್ ಪಕ್ಷ. ಧನ್ಯವಾದಗಳು. ಕ್ಷಮಿಸಬೇಕು, ನಮ್ಮ ಜೊತೆ ನಮ್ಮ ಕೋಆರ್ಡಿನೇಟರ್ ಇದ್ದಾರೆ ಪುಷ್ಪಾ ಮಂಜುನಾಥ್ ಅವರಂತ, ಅವರು ಕೂಡ ಅಲ್ಲಿ ಉಪಸ್ಥಿತರಿದ್ದರು ಮಾಧ್ಯಮಗೋಷ್ಠಿ. ಧನ್ಯವಾದಗಳು. ಟ್ರಾಫಿಕ್ ಸರ್, ಎದ್ದೇಳ್ಬೋದಾ? ಫ್ರೇಮ್ ಆಯ್ತಾ? ಮುಗಿತಾ? ಥ್ಯಾಂಕ್ ಯು. ಹೋಗ್ಲಿಲ್ವಾ? ಹೋಯ್ತಾ?